ನಮಸ್ಕಾರ ವೀಕ್ಷಕರೇ, ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೀ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವಕ್ಕೆ ನಾನು ಮೊದಲನೇ ದಿನ ಹೋಗಿದ್ದೆ, ಮತ್ತು ಮೂರನೇ ದಿನ ರಾತ್ರಿ ಹೋಗಿದ್ದೆ. ನಾನು ಮೊದಲನೇ ದಿನ ವಿಡಿಯೋ ಮಾಡಿದ್ದು ಅವತ್ತೇ ಅಪ್ಲೋಡ್ ಮಾಡಿದೆ. ಇದು ಮೂರನೇ ದಿನ ಹೋಗಿದ್ದು ರಾತ್ರಿ ಇದು ಅಪ್ಲೋಡ್ ಮಾಡಿರಲಿಲ್ಲ, ಸಮಯನೇ ಸಿಕ್ಕಿಲ್ಲ ನನಗೆ. ಅದಕ್ಕೋಸ್ಕರ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಮೂರನೇ ದಿನ ಆರಾಧನಾ ಮಹೋತ್ಸವಕ್ಕೆ ಯಾಕೆ ಹೋದೆ ಅಂದರೆ, ಅಲ್ಲಿ ವಿದ್ಯುತ್ ದೀಪಗಳ ಅಲಂಕಾರ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹೋಗಿದ್ದೆ. ಈ ರಾಯರ ಮಠದಲ್ಲಿ ಪ್ರತಿ ವರ್ಷವೂ ರಾಯರ ಆರಾಧನಾ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. 3 ದಿನಗಳು ಇಲ್ಲಿ ಜಾತ್ರೆ ನಡೆಯುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಈ ರಾಯರ ಮಠ ಇರೋದು ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಪೂರ್ಣಪ್ರಜ್ಞಾ ಲೇಔಟ್ನಲ್ಲಿ. ಮೊದಲು ಹೊರಗಡೆಯಿಂದ ವಿಡಿಯೋ ಮಾಡಿ ಆಮೇಲೆ ರಾಯರ ಮಠ ಒಳಗಡೆ ಹೋಗಿ ಪೂರ್ತಿ ವಿಡಿಯೋ ಮಾಡಿಕೊಂಡು ಬಂದೆ ನಾನು. ನೋಡಿ, ಇದು ರಾಯರ ಮಠ ಹೊರಗಡೆಯಿಂದ ವಿಡಿಯೋ ಮಾಡಿರೋದು. ಇದು ಮೊದಲನೇ ದಿನವೂ ಕೂಡ ವಿಡಿಯೋ ಮಾಡಿದ್ದೆ, ರಾತ್ರಿನೂ ಹೋಗಿ ವಿಡಿಯೋ ಮಾಡಿದ್ದು. ಮೂರನೇ ದಿನ ಹೋಗಿ ಲೈಟಿಂಗ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ, ದೀಪಗಳ ಅಲಂಕಾರ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ರಾತ್ರಿ. ನೋಡಿ, ಇದು ರಾಯರ ಮಠ ಒಳಗಡೆ ಹೋಗಿ ವಿಡಿಯೋ ಮಾಡಿದ್ದು. ಅವತ್ತು ತುಂಬ ಜನ ಇದ್ದರು, ಮೂರನೇ ದಿನ ಸಿಕ್ಕಾಪಟ್ಟೆ ಜನ ಇದ್ದರು, ಭಕ್ತರು ಬಂದಿದ್ದರು ಅವತ್ತು ಕೊನೆ ದಿನ. ಈ ಮಠದ ಒಳಗಡೆ ವೆಂಕಟೇಶ್ವರ ಸ್ವಾಮಿಯ ದೊಡ್ಡ ಪ್ರತಿಮೆ ಕೂಡ ಇದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅದು ಕೂಡ. ವೆಂಕಟೇಶ್ವರ ಸ್ವಾಮಿಯ ನೋಡಿ ಪ್ರತಿಮೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ. ಸೇಮ್ ತಿರುಪತಿಯಲ್ಲಿ ಇರುತ್ತಲ್ಲ ಅದೇ ಥರ ಇದೆ ನೋಡೋಕ್ಕೆ ಇಲ್ಲಿ.
ನೋಡಿ ವೀಕ್ಷಕರೇ, ರಾಯರ ಮಠದಲ್ಲಿ ರಾಯರ ಬೃಂದಾವನ ಅಲಂಕಾರ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಅವತ್ತು ನೋಡೋಕ್ಕೆ ಎರಡು ಕಣ್ಣು ಸಾಲದು, ತುಂಬ ಚೆನ್ನಾಗಿದೆ ಬೃಂದಾವನ ನೋಡೋಕ್ಕೇನೆ ಅಲಂಕಾರ ಎಲ್ಲ. ರಾಯರ ದರ್ಶನ ಮಾಡಿಕೊಂಡು ಮತ್ತೆ ಹೊರಗಡೆ ಬಂದು ವಿಡಿಯೋ ಮಾಡಿರೋದು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಹೊರಗಡೆಯಿಂದ ವಿಡಿಯೋ ಮಾಡ್ಕೊಂಡಿದ್ದೀನಿ ಪೂರ್ತಿ. ರಾಯರ ಮಠಕ್ಕೆ ಹೋಗುವಾಗ ರೋಡಲ್ಲಿ ನಿಲ್ಲಿಸಿರೋದು ನೋಡಿ, ರಾಮ ಆಂಜನೇಯ ಎಷ್ಟೊಂದು ಚೆನ್ನಾಗಿದೆ. ವಿದ್ಯುತ್ ದೀಪಗಳಿಂದ ಮಾಡಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಈ ರೋಡಲ್ಲಿ 3 ದಿನ ಜಾತ್ರೆ ಥರ ನಡೀತಾ ಇತ್ತು. ಅಂಗಡಿಗಳೆಲ್ಲ ಹಾಕಿದ್ರು, ಮನೆಗೆ ಏನು ಬೇಕೋ ಎಲ್ಲ ಥರ ವಸ್ತುಗಳು ಇಲ್ಲಿ ಎಲ್ಲ ಥರ ಸಿಗ್ತಾಯಿತ್ತು. ಎಲ್ಲ ಅಂಗಡಿಗಳು ಇಲ್ಲಿ ಹಾಕಿದ್ರು. ಬಳೆ, ಹಾರಗಳು, ಏನೇನು ಬೇಕು ಎಲ್ಲ ಥರ ಇಲ್ಲಿ ಪ್ರತಿಯೊಂದು ವಸ್ತುಗಳು, ಬಟ್ಟೆಯಿಂದ ಹಿಡಿದು ಮನೆಗೆ ಬೇಕಾಗುವ ವಸ್ತುಗಳಿಂದ ಹಿಡಿದು ಪ್ರತಿಯೊಂದು ಇಲ್ಲಿ ಎಲ್ಲ ಅಂಗಡಿಗಳನ್ನ ಹಾಕಿದ್ರು. 3 ದಿನ ತುಂಬ ಜೋರಾಗಿ ನಡೀತಾ ಇತ್ತು ಇಲ್ಲಿ. ಅದು ಕೂಡ ಪೂರ್ತಿ ವಿಡಿಯೋ ಮಾಡಿದ್ದೀನಿ ನೋಡಿ. ಇದು ಬಳೆ ಅಂಗಡಿಗಳು, ಹಾರಗಳು ಎಲ್ಲ ಸಿಗುತ್ತೆ, ಬಳೆಗಳು ಆ ಥರ ಎಲ್ಲ ಅಂಗಡಿಗಳು ಇದ್ವು ಇಲ್ಲಿ.